ಸೊ ಈಗ ಒಂದು ಸೀನ್ ಹೇಳಿ, ಯಾವುದೋ ಒಂದು ಹುಡುಗಿನ ಕರ್ಕೊಂಡು ಬರ್ತಾರೆ ಶ್ರೇಯಸ್ ಅವರು. ಸೊ ಅದು ಮಂಜೂರ್ ಅವ್ರಿಗೆ ಇಷ್ಟ ಇರೋದಿಲ್ಲ. ಆ ಸೀನ್ ಈಗ ರೀಕ್ರಿಯೇಟ್ ಮಾಡ್ಬೋದಾ? ಆ ಸೀನ್ ಆಕ್ಟ್ ಮಾಡ್ತಾರೆ. ಆ ಸೀನ್ ಆಕ್ಟಿಂಗ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ನಾನು ಬರೋದಿಲ್ಲ ಆ ಸೀನ್ಗೆ. ಯಾವುದೋ ಹುಡುಗಿ ಕರ್ಕೊಂಡು ಮನೆಗೆ ಬರ್ತಾನೆ, ನಾನು ನೋಡ್ತೀನಿ ಇಷ್ಟ ಆಯ್ತು ಅಂದರೆ ಸುಮ್ಮನೆ ಒಳಗೆ ನಮ್ಮ ಮಿಸಸ್ ಕಟ್ತೀನಿ, ಇಲ್ಲ 2 ಸೂಟ್ಗೆ ಸಾಚಿ ಇದು ಸೂರ್ಯವಂಶ ಸೀನ್ ಆಗುತ್ತೆ. ಇಲ್ಲ ನೀವು ಒಪ್ಪಿಸ್ಬೇಕು ನಿಮ್ ತಂದೆಗೆ. ಈಗ ಒಂದು ಹುಡುಗಿನ ಕರ್ಕೊಂಡ್ ಬಂದಿದ್ದೀರಾ, ಬಟ್ ನಿಮ್ಗೆ ಆ ಹುಡುಗಿ ತುಂಬಾ ಇಷ್ಟಳೆ, ತುಂಬಾ ಪ್ರೀತಿ ಮಾಡಿರ್ತೀರಾ, ಹೇಗಾದ್ರೂ ಮಾಡಿ ನಿಮ್ ತಂದೆನ ಒಪ್ಪಿಸ್ಬೇಕು, ಕನ್ವಿನ್ಸ್ ಮಾಡಿ ನೋಡೋಣ. ಸೂರ್ಯವಂಶ ಸೀನ್ ಹೇಳ್ದಲ್ಲ, ನನಗೆ ಗೊತ್ತು ನಾನು ಒಪ್ಸಕ್ ಆಗಲ್ಲ ಅಂತ. ಕನ್ವಿನ್ಸ್ ಮಾಡಿ, ಒಬ್ಬ ಆಕ್ಟರ್ ಆಗಿ ಆ ಸೀನ್ ಕೊಟ್ಟ ತಕ್ಷಣ ನಿಮ್ಗೆ ಹೇಗೆ ಭಾವನೆಗಳು ಬರುತ್ತೆ ಅಂತ. ಇಲ್ಲ ಸರ್, ಸೂರ್ಯವಂಶ ಸೀನ್ ಕರೆಕ್ಟ್ ಆಕ್ಚುಲಿ. ಅಲ್ಲಿ ಸೀನಿಯರ್ ವಿಷ್ಣು ಸರ್ ಕ್ಯಾರೆಕ್ಟರ್ ಇದ್ದಾರೆ, ಸರ್ ಇದಾರಲ್ಲ, ಸೂರ್ಯವಂಶ ಈ ಜನರೇಷನ್ ಚೇಂಜ್ ಆಗಿದೆ. ಇಲ್ಲ ಜನರೇಷನ್ 2025 ನಾವು ಇಲ್ಲಿ ಕನಕನ ಕ್ಯಾರೆಕ್ಟರ್ ಇಲ್ಲಿ ಹಂಗೆ ನಾಟ್ ಅಕ್ಸೆಪ್ಟ್. ಹೇಗೆ ಕನ್ವಿನ್ಸ್ ಮಾಡ್ತೀರಾ ನೀವು ಅಂತ ಜಸ್ಟ್ ಒಂದೆರಡು ವರ್ಡ್ಗಳಲ್ಲಿ ಕನ್ವಿನ್ಸ್ ಮಾಡಿ ನೋಡೋಣ, ಅವ್ರು ಕನ್ವಿನ್ಸ್ ಆಗ್ತಾರಾ ನೋಡೋಣ. ಏನೇ ಮಾಡಿದ್ರು ಅವ್ರ ಮುಂದೆ ಹೇಳೋದು ಅಂತ ಸೀನ್ ಇದ್ದಿದ್ರು, ಅವ್ರ ಮುಂದೆ ಬಂದು ಮಾತಾಡೋ ಧೈರ್ಯ ನನಗಿಲ್ಲ. ಅವ್ರ ಫ್ರೆಂಡ್ಸು ಯಾರನ್ನ ಕಳಿಸ್ಬಿಟ್ಟು ಹೇಳ್ತೀನಿ. ಇಲ್ಲಿ ಕನ್ವಿನ್ಸ್ ಮಾಡಿ ನೋಡೋಣ ಹೇಗೆ ಬರುತ್ತೆ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್, ವರ್ಡ್ಸ್ಗಳು ಹೇಗೆ ಮನಸ್ಸಿಂದ ಟ್ರೈ ಮಾಡಿ. ಸುಮ್ಮನೆ ಏನೋ ನಾವು ಮಾಡಿದ್ವಿ, ಯಾವುದೋ ಸರಿ ಹೋಗಲ್ಲ, ಪರವಾಗಿಲ್ಲ. ಅವರು ಇವಾಗ ಏನು ಬೈಯಲ್ಲ ಅವರು. ಅದೇ ಇದೆ ಆ್ಯಕ್ಟಿಂಗ್ ಅವ್ರ ಹತ್ರ. ಅವ್ರ ಕಣ್ಣಲ್ಲಿ ಅವಾಗ ಹೇಳಲ್ಲ ಅಂಥ ಸಿಚುವೇಶನ್ಸಲ್ಲಿ. ಏನೋ ಮಾಡಿದ್ರೆ ಅರ್ಥ ಇರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಂಡು ಸುಮ್ಮನೆ ಓಕೆ ಅನ್ನಿದೆ ನೀವು. ಈ ಥರ ಹೇಳಿದ್ರೆ ಯಾರಾದ್ರೂ ತಂದೆ ಓಕೆ ಅಂತ ಹೇಳಿ. ವಿಷ್ಣು ಸರ್ ಏನೋ ಒಂದ್ಸತಿ ಇದ್ದಾಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು, ಹಿಂಗೆ ವಿಷ್ಣು ಸರ್ ಹೇಳೋದು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು, ನಾವೇ ಲೀಕ್ ಆಗ್ಬಿಡ್ತೀವಿ, ಸುಳ್ಳು ಹೇಳೋಕ್ಕಾಗಲ್ಲ. ವಿಷ್ಣು ಸರ್ ಕಣ್ಣೇನೋ ಸುಮ್ಮನೆ ಹಿಂಗೆ ಅನ್ನೋರು, ಏಯ್ ಏನು ಬರ ಇಲ್ಲಿ ನಿಂತ್ಕೊಳ್ಳೋದ್ರು, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದು ಹಿಂಗೆ ಅಂದರೆ ನಮಗೆಲ್ಲ ವೈಬ್ರೇಷನ್ ಆಗ್ಬಿಡುತ್ತೆ, ಆ ಪವರ್. ಈಗ ಹೇಳಿ ನಿಮ್ಮ ಮಗನಿಗೆ ಮಾಡೋಕ್ಕಾಗಲ್ಲ ಬಿಡಿ, ಆ ಪವರ್ ಆಗಲ್ಲ. ಅಲ್ಲ ಜಸ್ಟ್ ಒಂದು ಸೀನ್ ಅಂತ ಈಗ ಆಗಲ್ಲ ಬಿಡಿ, ಅದು ಸೀನ್ ಮಾಡಕ್ಕೆ ಆಗಲ್ಲ, ಆಗೋದೇ ಇಲ್ಲ. ಕ್ಯಾಮ್ರಾ ಮುಂದೆ ನಮ್ಮ ಮುಂದೆ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ ಅಂತ ಸೀನ್ ಮಾಡಕ್ಕೆ ಅವ್ರ ಮುಂದೆ. So next film I'll make a scene like that. You are the father, he is the son. And we'll same scene I'll put it on cinema. Let's see how they perform. ನಾನು ಏನಂದರೆ ಎಷ್ಟೊಂದು ಸತಿ ಹೇಳೋಕ್ಕೆ ತಾಕತ್ತಿರುತ್ತೆ, ಹೇಳೋ ಶಕ್ತಿ ಇರುತ್ತೆ. ಏನಕ್ಕೆ ಹೇಳಲ್ಲ ಅಂತ ಹೇಳಿದರೆ, ಪ್ರತಿಯೊಬ್ಬ ಹುಡುಗ ನಾನೇ ಅಲ್ಲ, ದೊಡ್ಡವರು ಕೂಡ ಗೌರವ ಆಯಿತು. ಯಾಕಂದರೆ ನಮಗೆ ಗೊತ್ತು ನಾವು ನಮ್ಮ ಪಾಯಿಂಟಲ್ಲಿ ಸರಿ ಇರ್ತೀವಿ ಅಂತ, ಅವ್ರ ಪಾಯಿಂಟಲ್ಲಿ ಅವ್ರು ಸರಿ ಇರ್ತಾರೆ. ಇಲ್ಲೇನಂದರೆ ನಿಮ್ಮ ರೀತಿಲಿ ಇಲ್ಲಿ ನೋಡೋದಿಲ್ಲ, 6 ಕಾಣಿಸ್ತಾರೆ, ಆ ಕಡೆಯಿಂದ ಕಾಣಿಸ್ತಾರೆ, 9 ಕಾಣಿಸ್ತಾ ಇರುತ್ತೆ. ಬಟ್ ಏನಾಗಿರುತ್ತೆ, ನಾವಿರೋ ಒಂದು ಪ್ಲ್ಯಾಟ್ಫಾರ್ಮ್ನ ನಮ್ಮ ತಂದೆ ತಾಯಿಂದಿರು ಹಾಕೊಂಡಿರ್ತಾರಲ್ಲ, ಸೊ ಅದು ನಾವು ಏನೇ ಟ್ಯಾಲೆಂಟ್ ಅಂದರೆ 1000 ಜನ ಟ್ಯಾಲೆಂಟ್ ಇರ್ತಾರೆ ಮೇಡಮ್, ಬಟ್ ಹಾಕ್ಕೊಡೋಕ್ಕೆ ಇಲ್ಲ ನಾವು ಅವಕಾಶ ಮಾಡಿ. ಇವತ್ತು ಯಾರೇ ಹೀರೋಗಳು, ಯಾರೇ ಸ್ಟಾರ್ ಆದ್ರೂ ಯಾರೋ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ನ ನಂಬಿರೋಕ್ಕೆ ಒಂದು ಸ್ಟಾರ್ ಆಗಿರ್ತಾರೆ ಇವತ್ತಿಗೆ. ಸೊ ದೊಡ್ಡವ್ರಿಗೆ ನಮ್ಮ ಟೈಮ್ ಬಂತು ಅಂದಿದ ತಕ್ಷಣ ಅವ್ರಿಗೆ ಮಾತಾಡೋಕ್ಕಾಗಲ್ಲ. ನಮ್ಮ ಟೈಮ್ ಇವತ್ತು ನಡೀತಾ ಇದೆ, ನಮ್ಮ ಟೈಮ್ ಚೆನ್ನಾಗಿದೆ ಅಂದ ತಕ್ಷಣ ಅವ್ರಿಗೆ ಮಾತಾಡೋದು ತುಂಬ ತಪ್ಪು ನನ್ನ ಪ್ರಕಾರ. ಯಾಕಂದರೆ ಇವತ್ತಿನ ದಿವಸಕ್ಕೆ ನಾನು ನಿಮಗೆ ಮಾತಾಡ್ಬಿಟ್ರೆ, ನಾಳೆ ಇನ್ನೊಬ್ಬ ಚಿಕ್ಕವನು ಅಂತ ಅವ್ನು ದೊಡ್ಡವನಾಗೇ ಆಗ್ತಾನೆ. ಅವ್ನು ನಾಳೆ ಅದೇ ಸಹ ಮಾತಾಡ್ತಾ ತಡ್ಕೊಳಕ್ಕಾಗಲ್ಲ ಅದನ್ನು. ಸೊ ಐ ಆಲ್ವೇಸ್ ಬಿಲೀವ್ ಒನ್ ಥಿಂಗ್, ನಮ್ಮ ದೊಡ್ಡವ್ರಿಗೆ ಏನೇ ನಾವು ಸರಿ ಇದ್ದರೆ ಅವ್ನು ಹೇಳ್ಬಿಡಿ, ಇಲ್ಲ ನಾನು ಚೂರು ನೋಡೋಣ ಅಂದ್ಬಿಟ್ಟು ಹೇಳ್ಬಿಡ್ತೀನಿ. ಬಟ್ ಡೈರೆಕ್ಟ್ ಅವ್ನು ಹೇಳಲ್ಲ. ಹೇಳಕ್ಕೆ ತಾಕತ್ತಿದ್ರು, ಶಕ್ತಿ ಇದ್ರು ಹೇಳೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಅವ್ರಿಗೆಲ್ಲೋ ಹರ್ಟ್ ಆಗುತ್ತೆ. ಅವ್ರು ಸರಿ ಅವ್ರು ತಪ್ಪಿದ್ರು ಅದು ಅವ್ರು ತಪ್ಪು ಅಂತ ಅವ್ರಿಗೆ ನಾವು ಹೇಳಿದಾಗ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. This is what exactly our film speaks. Because their love is very deep, but both the families, how that conflict, how they handle that conflict. It is not that fight and getting out and the normal comedy. No, it is respecting family, how they take forward the love without fighting with families. ಕನ್ವಿನ್ಸ್ ಮಾಡೋದೇ ಒಂದು ದೊಡ್ಡ. That is the whole story. So it is today's story where you can speak to, you can open up with people, and how even if you are in love, how you should respect your parents and how should you take them in their journey. So it's a beautiful family story also, apart from the love story. How deep the love is, that same deepest emotions of family also. ಮಂಜೂರೇ, ನೀವು ಹೇಳ್ತಾ ಇದ್ರೆ ಅಂದರೆ ಈಗ ಚಿಕ್ಕವರಾಗಿದ್ದಾಗ ಶ್ರೇಯಸ್ಗೆ, ಅಂದರೆ ಈಗ ನೀವೊಬ್ಬ ನಿರ್ಮಾಪಕನಾಗಿ, ಈಗ ವಿಷ್ಣು ಅವರ ಫ್ಯಾನ್ ಆಗಿ, ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ಇವನು ಆ್ಯಕ್ಟರ್ ಆಗಬಹುದು, ಇವನಲ್ಲಿ ಏನೋ ಒಂದು ಕಲೆ ಇದೆ ಅಂತ ಒಂದು ಕಂಡು ಹಿಡಿದಿರ್ತೀರಿ. ಯಾವುದಾದ್ರೂ ಒಂದು ಡೈಲಾಗ್ಸು ಚಿಕ್ಕ ವಯಸ್ಸಿನಲ್ಲಿ ಹೇಳ್ಸೋಕ್ಕೆ ಪ್ರಯತ್ನ ಮಾಡಿದ್ರಾ? ಇಲ್ಲ, ಒಂದು ಸಿನಿಮಾ ಬರ್ತದೆ ನನಗೆ ಗೊತ್ತೇ ಇಲ್ಲ. ಇವನು ಹೋಗಿ ರನ್ನಿಂಗ್ ಹೋಗೋನು, ಮಾಮೂಲಿ ಹುಡುಗರು ಜಿಮ್ಗೆ ಹೋಗುತ್ತೆ, ರನ್ನಿಂಗ್ ಹೋಗೋದೆಲ್ಲ. ಆಮೇಲೆ ಇವನು ಹೈದ್ರಾಬಾದ್ಗೆ ಟ್ರೈನಿಂಗ್ ಗೊತ್ತಾಗಿತ್ತು. ಇದು ವೈಜಾಗಲ್ಲಿ ಒಂದು ಕ್ಲಾಸ್ ಕೊಟ್ಬಿಟ್ಟಿಂದ, ಅವಾಗಲೂ ನಾನು ನಂಬಿರಲಿಲ್ಲ, ಏನೋ ಹುಡುಗಿರ್ತಾರೆ ಅಂತ. ಇವನು ಇಂಟ್ರೆಸ್ಟ್ ಕಾಲೇಜಲ್ಲಿದೆ ಅವೆಲ್ಲ ನಾನು ಕೇಳ್ತಿರಲಿಲ್ಲ. ನಾನು ವೆರಿ ಗುಡ್ ಸ್ಟೂಡೆಂಟ್ ಅಂದ್ಕೊಂಡೆ.
ಹೋಪ್ಲೆಸ್ ಸ್ಟೂಡೆಂಟ್ ಅಂತ ಆಮೇಲೆ ಗೊತ್ತಾಗಿದ್ದು. ಹ್ಯಾಂಡ್ ರೈಟಿಂಗ್ ವೆರಿ ಬ್ಯಾಡ್, ನನ್ನ ಮಗಳದ್ದು ವೆರಿ ಗುಡ್ಡು. ನನ್ನ ಮಗಳು ಮುದ್ದಾಗಿರುತ್ತೆ ಅಕ್ಷರ, ಒಂದು ವೆರಿ ಅದ್ರ ಡಬ್ಬಲ್ ಏನು ಆ ಮುದ್ದಿನ ಆಪೋಸಿಟ್ ಏನಿದೆ. ಅಂತವ್ರೆ ಒಂದು ಇತಿಹಾಸ ಸೃಷ್ಟಿಸ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಅಲ್ಲ, ಸೃಷ್ಟಿ ಟ್ಯಾಲೆಂಟು ಅದು ಬೇರೆ. ಒಂದು ಬುದ್ಧಿವಂತ ಟ್ಯಾಲೆಂಟು ಅಂದರೆ ನನ್ನ ಹತ್ರ ಇನ್ನೋಸೆಂಟ್ ಇರ್ತಾನೆ ಅಂದರೆ ನಿಜವಾಗ್ಲೂ ಟ್ಯಾಲೆಂಟ್ ಇದೆ, ತುಂಬ ಬುದ್ಧಿವಂತ. ಮಗನ ಬಾಯಿಂದ ಯಾರಾದ್ರೂ ಒಂದು ಡೈಲಾಗ್ ಕೇಳಬೇಕು ಆ ಥರದ್ದು ಏನಾದರೂ ಒಂದು ನೆನ್ಪು ಆ ಥರ ಅವಾಗ ಹೇಳ್ತಾ ಇರ್ತೀನಿ. ನಾನು ಕೌಂಟ್ರ್ ಕೊಡ್ತಾ ಇರ್ತೇನೆ. ಲಾಸ್ಟಲ್ಲಿ ಕಣ್ಣು ಹಿಂಗೆ ಬಿಡೋದು ವಿಷ್ಣು ಸರ್ನ, ಇವನ್ನ ಲಾಸ್ಟ್ ಕೊಟ್ಟಾಗ ವಿಷ್ಣು ಸರ್ಗೆ ಬರ್ತದೆ ಹಿಂಗೆ ಅಂದ್ರೆ ಸಾಕು, ಹಾಂ ಎಸ್ಕೇಪ್ ಆಗಿದೆ. ಇಲ್ಲ ಆ್ಯಕ್ಚುಲಿ ಇವರು ಅನ್ಸುತ್ತೆ ಡೈಲಾಗ್ ಬರೀತಾರೆ. ನಾನು ಇನ್ನೂ ನಾಪ್ಕೈತೆ, ನಾನು ಮೊನ್ನೆ ಅದೊಂದು ಡೈಲಾಗ್ ಬರಿತಾ ಇದ್ದೆ. ಆ ಡೈಲಾಗ್ ಅರ್ಧ ಬರೆದ್ಬಿಟ್ಟು ಡ್ಯಾಡಿ ಡೈಲಾಗ್ ಅರ್ಧ ಬರ್ತೀನಿ ಪೂರ್ತಿ ಮುಗ್ಸೋಕ್ಕಾಗ್ತಿಲ್ಲ ಅಂದಾಗ ಅವ್ರೊಂದು ಪಂಚ್ ಕೊಟ್ರು. ಇನ್ನೂ ನಾಪ್ಕೈದೆ, ನನ್ನ ಹೊಸ ಸಿನಿಮಾಗೆ ಒಂದು ಡೈಲಾಗ್ ಬರ್ತಿದ್ವಿ. ತುಂಬ ಜನ ಲುಚ್ಚಾಗಳು ನಾನು ಇನ್ನೂ ಬಚ್ಚ ಅಂದ್ಕೊಂಡಿದ್ದಾರೆ, ಆ ಬಚ್ಚಗಳು ಗೊತ್ತಿಲ್ಲ ನಾನೆಂಥ ದೊಡ್ಡ ಹುಚ್ಚ ಅಂತ ಇವ್ರು ಹೇಳಿದ್ರು. ಸೊ ಈ ಥರದ್ದು ಏನೋ ಒಂದು ಸಿನಿಮಾದಲ್ಲಿ ನನಗೆ ಸಿಚುವೇಶನ್ ಬಂದಾಗ ನೆಕ್ಸ್ಟ್ ಡೇ ಓನರಲ್ಲಿ ಅನ್ಸುತ್ತೆ ಟ್ರೇಲರ್ ಅಲ್ಲಿ ತಾವು ಹುಚ್ಚ ಸುದೀಪ್ ಅಂತ ಹೇಳಿದ್ರು. ಅಲ್ಲ, ಹುಚ್ಚ ಸುದೀಪ್ ಅಂತ ಹೇಳಿದ್ದೇನು ಅಂದರೆ ನನ್ನ ಫೇವ್ರೆಟ್ ಸಾಂಗ್ ಅದು. ಹುಚ್ಚ ಸಿನಿಮಾ ಇದೆಯಲ್ಲ ಫೇವ್ರೆಟ್ ಸಾಂಗ್. ಆಮೇಲೆ ಸುದೀಪ್ ಅವ್ರನ್ನ ಆ ಸಿನಿಮಾದಲ್ಲಿ ನೋಡೋಕ್ಕೆ ಹ್ಯಾಟ್ಸ್ ಆಫ್. ಆಮೇಲೆ ಆ ಕ್ಯಾರೆಕ್ಟ್ರು, ಆ ಇನ್ವಾಲ್ವ್ಮೆಂಟು, ಆ ಸ್ಟೂಡೆಂಟಾಗಿ ಸೀರೆ ಉಟ್ಕೊಂಡು ಆ ಹುಡುಗಿ ಲವ್ ಮಾಡೋದು, ಅದು ಫೇವ್ರೆಟ್ ನನಗೆ ಸಿನಿಮಾದಲ್ಲಿ. ಅದಕ್ಕೆ ನಾನು ಅದಕ್ಕೆ ಹುಚ್ಚಾದ ಚಿತ್ರದ ಅಂತ ಹೇಳಿ ಅದನ್ನು ಹುಚ್ಚ ಸುದೀಪ್ ಅಂತ ಹೇಳಿ. ಆಮೇಲೆ ಆ ಸಿನಿಮಾ ನಾನು ಮಾಡಿದೆ. ಯಾವ ಡೈಲಾಗ್ ನಿಮಗೆ ತುಂಬಾ ಇಷ್ಟ ಅಂತ, ಯಾವ ಸೀನ್ ಅಥವಾ ಯಾವ ಡೈಲಾಗ್? ಅವನು ಹೇಳ್ತಾನೆ, ಅವನಿಗೆ ಹುಡುಗಿ ಅಂತ ಹೇಳ್ತಾನೆ, ಅವಳು ಐ ಲವ್ ಯು ಅಂತಾಳೆ. ನೋಡು ನಿಜ ಹೇಳು, ನನ್ನ ತಂದೆ ತಾಯಿ ಎಲ್ಲರೂ ಬಿಟ್ಟು ನಾನು ನಿನ್ನ ನಂಬೇಕಾ, ನಂಬಿದ್ರೆ ನೀನು ಇಷ್ಟ ಬೀಳ್ತೀಯ, ಅಥವಾ ಎಲ್ಲರೂ ಬಿಟ್ಟು ನೀನು ನಂಬ್ತೀನಿ ಅಂದರೆ ಎಲ್ಲ ಬಿಟ್ಬಿಡ್ತೀನಿ ಅಂದಾಗ ಅಲ್ಲೊಂದೆಲ್ಲ ಇದೆ, ಫೀಲ್ ಆಗುತ್ತೆ. ಒಂದು ಹುಡುಗ ಇನ್ನೋಸೆಂಟು. ಇವತ್ತು ಎಷ್ಟೋ ಜನ ಹುಡುಗರುಗಳು ಹುಡುಗಿಗೆ ಹೋಯ್ತಿದ್ದಂಗೆ ಮಕ್ಕಕ್ಕೆ ಹೋಗಿ ಆಸೆಡ್ ಹಾಕ್ಬಿಡ್ತಾರೆ, ಹೊಡಿತಾರೆ, ಎಷ್ಟು ಕಂಪ್ಲೇಂಟ್ ಆಗ್ತದೆ. ಮ್ಯಾಡ್ ಆಗಿಬಿಟ್ಟಿರ್ತಾರೆ ಹುಡುಗಿರಿಂದ. ತಾನು ಪ್ರೀತಿ ಮಾಡಿದ ಹುಡುಗಿ ಇಲ್ಲ ಅಂದರೆ ಅವ್ರ ಕೈ ತಡ್ಕೊಳಕ್ಕಾಗಲ್ಲ. ವೈಬ್ರೇಷನ್ನು, ಸಿಗರೇಟು, ಎಂಡ ಇವೆಲ್ಲ ಕಲ್ತು ಆ ಕ್ಯಾರೆಕ್ಟರ್ ಬಂದ್ಬಿಡ್ತೀವಿ ಸಿನಿಮಾದಲ್ಲಿ. ಎಷ್ಟು ಬರುತ್ತೆ ಅಂದರೆ ಇನ್ವಾಲ್ವ್ಮೆಂಟು. ನಿಜವಾಗ್ಲೂ ಹುಡುಗಿ ನೋಡಿದ್ರೆ ಲವರ್ಗಳು ತಿರ್ಗಾ ಮತ್ತೊಮ್ಮೆ ಸೇರ್ತಾರೆ. ನಾವು ತಪ್ಪು ಮಾಡಿದ್ದೀವೆಲ್ಲ ಕ್ಷಮಿಸಿ ಅಂತ ಹೇಳ್ತಾರೆ. ತಪ್ಪಿಗೆ ಕ್ಷಮೆ ಕೇಳೋದು ಅದು ಮುಂದೆ ಏನಿಲ್ಲ. ಈ ಸಿನಿಮಾ ವಿಷ್ಣುಪ್ರಿಯ ನೋಡಿದ್ರೆ ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ನಾನು ಗ್ರೇಟು. ನಾನು ಸಿನಿಮಾದಲ್ಲಿ ಸೋಲು ಗೆಲುವು ಎಲ್ಲ ನೋಡಿದ್ದೀನಿ. ನಾನು ಈ ಸಿನಿಮಾ ನೀವೇಂತು ನೋಡಿದರೆ ನಿಮ್ಮ ಮನಸ್ಸಿಗೆ ನಾಟುತ್ತೆ. ನಿಮ್ಮ ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ರೆ ಫ್ಯಾಮಿಲಿಗೆ ಅರ್ಥ ಮಾಡ್ಕೊತಾರೆ. ನಮ್ಮ ಹುಡುಗರನ್ನ ಯಾವ ರೀತಿ ನಾವು ನೋಡ್ಕೋಬೇಕು, ಹುಡುಗರು ಅಂತ ನಾವು ಕಂಟ್ರೋಲ್ ಇಟ್ಕೋಬಾರ್ದು. ಅವ್ರಿಗೂ ನನ್ನ ಮಕ್ಕಳು ಅವ್ರಿಗೂ ಮುಂದೆ ತಂದಿದ್ದು ನಾವು ಆಯ್ತದಂಗೆ ಅವ್ರು ತಾನೇ ನೆಕ್ಸ್ಟ್ ಆಚೆ ಹಾಕೋಬಾರ್ದು. ಅದೆಲ್ಲ ಅರ್ಥ ಆಗುತ್ತೆ ಈ ವಿಷ್ಣುಪ್ರಿಯದ. ಅದರಿಂದ ವಿಷ್ಣುಪ್ರಿಯ ಅದಕ್ಕೆ ದೊಡ್ಡ. ಆಮೇಲೆ ಈ ಸಿನಿಮಾದಲ್ಲಿ ನಿಜವಾಗ್ಲೂ ನನಗೇನು ಖುಷಿ ಅಂತ ಆಯಿತು ಅಂದರೆ ಸಕ್ಸಸ್ ಹೆಂಗೆ ಸಿಗುತ್ತೆ ಅಂದರೆ, ನಾಗೇಂದ್ರ ಪ್ರಸಾದ್ ಎಲ್ಲ 4 ಹಾಡುಗಳು ಬರ್ತಿದ್ವು. ಕರ್ಕೊಂಡದೆ 2 ದಿನ ಕಂಪೋಸರ್ ಸರ್ ಅಂದರೆ ಒಂದಿನ ಕೂತ್ಕೊಂಡ್ರು, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಕೂತ್ಕೊಂಡು ಕೇಳ್ಕೊಂಡು ಒಂದಿನ ನೆಕ್ಸ್ಟ್ ಡೇ ಕೊಡ್ತಿದ್ರು. 4 ಸಾಂಗ್ ಕೊಡ್ತಿದ್ರು. 4 ಸಾಂಗು ಒಂದಿನ 2 ದಿನ ಟೈಮ್ ತೊಗೊಂಡ್ರು. ಇವತ್ತು ಲಿರಿಕ್ಸ್ಗೆ ಏನು ನಾಗೇಂದ್ರ ಪ್ರಸಾದ್ ಪ್ರಯೋಗರಾಜಲ್ಲಿ ಇದ್ದಾರೆ. ಸಾಂಗ್ಗಳು ಕೇಳ್ಬಿಟ್ಟು ಎಷ್ಟು ಜನ ಅವ್ರು ಫೋನ್ ಮಾಡ್ತೀವಿ, ಏನು ಸರ್ ಅದರಲ್ಲಿ ಲಿರಿಕ್ಸ್ ಸಾಂಗ್ ಬರ್ದಿದೆ ಸರ್, ನಮ್ಮ ಹಾಡು ಬರ್ಕೊಂಡಿದ್ದೆ ಕೇಳ್ತಾರೆ. ನಾನು ಫೋನ್ ಮಾಡಿದ್ರು. ಆ ಸಾಂಗ್ಗಳು ಲಿರಿಕ್ಸ್ ಅಷ್ಟು ಅರ್ಥಪೂರ್ಣ ಆಗುತ್ತೆ. ಏಳು ಗಿಳಿ ಆಗ್ಬೋದು, ಆಮೇಲೆ ಸುಮ್ಮನೆ ಆಗ್ಬೋದು, ಚಿಗುರು ಆಗ್ಬೋದು. ಚಿಗುರಲ್ಲಿ ತಾನು ಫಸ್ಟ್ ಟೈಮ್ ಲವ್ ಆಡಿದಾಗ ಯಾವ ರೀತಿ ಈ ಜಿಂಕೆ ಮರಿಗಳು ಅದು ಆಗಿರ್ತಲ್ಲ, ಆ ಥರ ಆ ಲವ್ ತಾನು ಉಟ್ಕೊತು. ಒಂದು ಮಳೆ ಬಂದಾಗ ಸಸಿ ಚಿಗುರ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ. ಕ್ಷಣ ಅಂತ ಬರುತ್ತೆ ಕ್ಷಣ. ಅದು ಎಷ್ಟು ಅರ್ಥ ಆದರೆ 4 ಸಾಂಗ್ ಫ್ಯಾಬುಲಸ್. ಅದಕ್ಕೆ ತಕ್ಕರ ಮ್ಯೂಸಿಕ್ ಸಿಕ್ತು. ಹೇಳಿದ್ನಲ್ಲ, ಇದಕ್ಕೆ ಒಂದು ಚೌಕಟ್ಟದ ಫ್ರೇಮ್ ಸಿಕ್ತು. ಮ್ಯೂಸಿಕ್ ಚೆನ್ನಾಗಿ ಕೂತ್ಕೋತು, ಲಿರಿಕ್ಸ್ ಎಕ್ಸ್ಟ್ರಾ ಕೂತ್ಕೋತು, ಆಮೇಲೆ ಮೇಕಿಂಗ್ ಕರೆಕ್ಟ್ ಆಗೋದು. ಆಮೇಲೆ ಸುಮ್ಮನೆ ಸಿನಿಮಾಕ್ಕೆ ರಾರ್ಬಟ ಖರ್ಚು ಮಾಡಬಾರ್ದು. ಆ ಸಾಂಗಿಗೆ ಒಂದಷ್ಟು ಹಾಕ್ಬಿಟ್ಟು ನಿಶ್ಚಿಟ್ಟಿಲ್ಲ. ಆ ಬ್ಯೂಟಿ ಅದಕ್ಕೇನು ಬೇಕು ಫಸ್ಟ್ ನಗಿಸ್ತಾ ಆಮೇಲೆ ಆ ಏಳುಗಿರಿ ಸಾಂಗಿದೆಯಲ್ಲ, ಅನ್ಬಿಲೇಬಲ್ ಹುಚ್ಚ. ಹುಡುಗಿ ಇಲ್ದಲೆ ಹುಡುಕ್ತಾನೆ ಅವನು, ನನ್ನ ಹೆಂಡತಿ ಎಲ್ಲಿ, ನಮ್ಮ ಹುಡುಗಿ ಎಲ್ಲಿ ಅಂತ. ಆ ಥರ ಕ್ಯಾರೆಕ್ಟರ್. ಅಂದರೆ ನಿಮಗೆ ಇಷ್ಟವಾದಂತಹ ಸಾಂಗ್ ಯಾವುದಾದ್ರಲ್ಲಿ? ಪ್ರತಿ ಸಾಂಗು ಇಷ್ಟ. ಸಿನಿಮಾ ತುಂಬ ಇಷ್ಟ, ಎಲ್ಲ ಸಾಂಗು ಇಷ್ಟ. ಯಾಕೆಂದರೆ ಮನ್ಸಿಗೆ ನಾಟುತ್ತೆ. ನಮ್ಮ ಸಿನಿಮಾಗಳು ಕೆಲವು ನನಗೆ ಇಷ್ಟ ಆಗಿಲ್ಲ, ಏನು ಡಬಾ ಮಾಡಿದೆ ಅಂತೀನಿ. ಮನಸ್ಸಿಗೆ ನಾಟಿತ್ತು. ಮನಸ್ಸಿಗೆ ನಾಟಿದಾಗ ಅದು ಅರ್ಥ ತುಂಬ ಖುಷಿ ಆಗುತ್ತೆ. ಸಾಂಗ್ಸ್ ಎಲ್ಲ ವೆರಿ ಗುಡ್. ಆಮೇಲೆ ಕ್ಯಾಮ್ರಾ ವರ್ಕ್ ಎಕ್ಸ್ಟ್ರಾರ್ಡನರಿ. ಆಮೇಲೆ ಇದರಲ್ಲಿ ನಮ್ಗೆ ಇನ್ನೊಂದು ಸೌಭಾಗ್ಯ ಅಂದರೆ ನ್ಯಾಷನಲ್ ಅವಾರ್ಡ್ ಡೈರೆಕ್ಟ್ರು ವಿ.ಕೆ. ಪ್ರಕಾಶ್, ನಮ್ಮ ಎಡಿಟ್ರು ನ್ಯಾಷನಲ್ ಅವಾರ್ಡು ಸುರೇಶ್ ಅರಸು ಎಲ್ಲರೂ ಇದ್ದಾರೆ. ಒಳ್ಳೆ ಅವ್ರಿಗೆ ಗೊತ್ತಿರುತ್ತೆ ಸಿನಿಮಾ ಇವತ್ತು ಯಾವ ಮೇಕಿಂಗ್ ಇರುತ್ತೆ.
ಕ್ಯಾಮ್ರಾಮನ್ ಚೆನ್ನಾಗಿ ಮಾಡಿದ್ದಾರೆ, ಎಂಟ್ರಿ ಕೆಲಸ ಮಾಡಿದ್ದಾರೆ, ಎಫೆಕ್ಟು ಎಲ್ಲ ಟೆಕ್ನಿಕಲಿ ಚೆನ್ನಾಗಿ ಬಂತು. ಅಂದರೆ ಒಂದೇ ಒಂದು ನಮ್ಮ ಕಡೆಯಿಂದ ಡಿಲೇ ಆಯಿತು ರಿಲೇ. ಇವ್ರಿಗೂ ನನಗೆ ಎಷ್ಟೋ ಸತಿ ಕ್ಲಾಶ್ ಆಗ್ಬಿಟ್ಟಿದೆ. ನಮ್ಮನ್ನು ಸಿನಿಮಾನ ಬೇಜಾನ್ ಗಲಾಟೆ ದುಡ್ಡು ಹಾಕ್ತದೆ, ನಾನೇ ತಲೆ ಕೆಡಿಸ್ತೀನಪ್ಪ ಅಂದರೆ ನೀನು ದುಡ್ಡು ಹಾಕ್ಬಿಟ್ಟಿದೆ, ನೀನು ದುಡ್ಡು ಸಂಪಾದನೆ ಮಾಡ್ತೀಯ, ವಾಟ್ ಇಸ್ ಮೈ ಕ್ಯಾರಿಯರ್ ಅಂತ. ಇಲ್ಲ, ಯಾಕಂದರೆ ಇವರು ಸಿನಿಮಾ ಡಿಲೇ ಮಾಡ್ದೆ ನಾನು ಹೇಳಿದೆ, ತುಂಬ ವೆರಿ ಗುಡ್ ಪಾಯಿಂಟ್. ಯಾಕಂದ್ರೆ ನಾವು ಯೂಶ್ವಲಾಗಿ ಸಿನಿಮಾ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಇವರು ನನಗೆ ಡೈಲಾಗ್ಸ್ ಅದು ಇದು ಹೆಲ್ಪ್ ಮಾಡ್ತಾ ಇರ್ತಾರೆ, ಸೀನ್ಸ್ ಬರಿತಾ ಇರ್ತೀವಿ. ಬಟ್ ಈ ಸಿನಿಮಾ ಬಂದಾಗ ನನಗೆ ತುಂಬ ಪರ್ಸ್ನಲ್ ಇಷ್ಟ ಆಗಿತ್ತು ಸಿನಿಮಾ. ನನಗೊಂದು ನಂಬಿಕೆ ಆ್ಯಸ್ ಅನ್ ಆ್ಯಕ್ಟರ್ ಈ ಸಿನಿಮಾದಲ್ಲಿ ಜನಕ್ಕೆ ತುಂಬ ತುಂಬ ಇಷ್ಟ ಆಗ್ತೀನಿ, ಜನರ ಮನ್ಸಿನ ಗೆಲ್ತೀನಿ, ಜನರ ಕೈಲಿ ಬೆನ್ನು ತಟ್ಟಿಸ್ಕೋತೀನಿ ಅಂತ ನನಗೊಂದು ನಂಬಿಕೆ. ಇವ್ರು ರಿಲೀಸೇ ಮಾಡ್ತಲ್ಲ, ಇಲ್ಲ ಇವಾಗಲಿ ಇಂಡಸ್ಟ್ರಿ ಹಂಗಿದೆ ನನಗೊಂದು ಪಾಯಿಂಟ್ ಆಫ್ ಟೈಮಲ್ಲಿ ಕೋಪ ಬಂದ್ಬಿಡ್ತು. ರಿಲೀಸ್ ಮಾಡಿಲ್ಲ ನಾನು ಬಿಟ್ಟಾಕಿಂತೆ ತಲೆ ಹಾಕ್ತಿಂತೆ ನನ್ನ ಪ್ರಾಣ ತೆಗಿತೀರಾ ನೀವು ಅಂತ. ಯಾಕಂದರೆ ಈ ಸಿನಿಮಾ ಮೇಲೆ ಏನೋ ನಂಗೊಂದು ಪ್ಲಸ್ ಆಗುತ್ತೆ ಅನ್ನೋ ನಂಬಿಕೆ. ಇವರು ಪ್ರೊಡ್ಯೂಸರ್ ಆಗಿ ನನ್ನ ಪ್ರೊಡ್ಯೂಸರ್ ಕಷ್ಟ ಅದು ಇದು ಅಂತೇಳಿ ನಾನು ಒಂದೇ ಹೇಳಿದ್ದು, ನೀನು ನಾಳೆ ದಿವಸ ಬೆಳಿಗ್ಗೆ ಕಾಸು ಕಳ್ತನ ಮಾಡ್ಕೊಂಡು ಲಕ್ಷ್ಮಿ ಕತ್ಕೊಂಡ್ಬಿಡೋದು, ಸರಸ್ವತಿನ ಕತ್ಕೊಂಡ್ಬರೋಕ್ಕಲ್ಲ. ಸರಸ್ವತಿನ ಬರೀ ಪಡ್ಕೋಬೇಕು, ಓದಿ ಸಂಪಾದನೆ ಮಾಡಬೇಕು. ನನ್ನ ಸರಸ್ವತಿ ನನ್ನ ನಂಬಿಕೆ ಇದೆ, ನೀನು ಸಿನಿಮಾ ರಿಲೀಸ್ ಮಾಡು, ನನ್ನ ಲೈಫ್ ಜೊತೆ ಯಾಕೆ ಆಟ ಆಡ್ತೀಯ, ನಿನ್ನ ಕಾಸು ನಾಳೆ ದಿವಸ ಬಂತೋ ಹೋಯ್ತೋ ನಿಂದು ಇದು ಅದು ನಾಳೆ ದಿವಸ ಕಾಸು ತರ್ಬೋದು. ಬಟ್ ನನ್ನ ಸರಸ್ವತಿ ಯಾರು ತರೋಕ್ಕಾಗಲ್ಲ, ಕಾಸು ಕದ್ದಾರು ತಂದುಬಿಡೋದು, ಆದ್ರೆ ಸರಸ್ವತಿನ ತರೋಕ್ಕಾಗಲ್ಲ. ಈ ನಂಬಿಕೆ ಇದೆ, ನನಗೆ ಸಿಕ್ಕಾಬಟ್ಟೆ ಗಲಾಟೆ ಇತ್ತು ಒಂದು. ಆ್ಯಕ್ಚುಲಿ ಈ ಸಿನಿಮಾ ನಿಲ್ಬೇಕು ಅಂದರೆ ನಾಳೆ ವ್ಯಾಲೆಂಟೆ, ಈ ಸಿನಿಮಾ ನಾಳೆ ವ್ಯಾಲೆಂಟಿಗೆ ಹಾಕೋಕ್ಕೆ ನನಗೆ 1,65,00,000 ಆಫರ್ ಕೊಟ್ಟರು. ಯಾವುದೋ ಒಂದು ವಾಹಿನಿ. ಫಸ್ಟ್ ನಾವು ಸಿನಿಮಾಕ್ಕೆ 2 ವಾರ 3 ವಾರ ಬಿಟ್ಕೊಂಡು ನೀವು ಪಿಕ್ಚರ್ ರಿಲೀಸ್ ಮಾಡ್ಕೊಂಡಿದ್ರು. ಇವ್ರಿದ್ದಾರೆ ಇಲ್ಲಿ ಯಾವ ಕಾರಣಕ್ಕೆ ಕೊಡೋಲ್ಲ ಅಂದರು. ನಾನು ಹೇಳಿದೆ 1 ಕೊಡ್ತಾರೆ, ಇನ್ನೊಂದು 10-20 ಲಕ್ಷ ಜಾಸ್ತಿ 1.80 ಕೊಡ್ತಾರೆ, ತಗೊಂಬೋಣ ಅಂದ್ಕೊಂಡೆ. ಸಾರಿ, ಆಮೇಲೆ ಟಿ ವಿ ಆಮೇಲೆ ರಿಲೀಸ್ ಮಾಡೋಣ ಅಂದೆ. ಇಲ್ಲ ಸಾರಿ ಈ ಸಿನಿಮಾ ಜನಗಳಿಗೆ ತಲುಪಬೇಕು, ಜನಗಳೇ ಆ ಕಾಸನ್ನ ಅವನಿಗೆ ಒಂದು ವಾರದಲ್ಲಿ ಕೊಡ್ತಾರೆ, ಯಾವ ಕಾರಣಕ್ಕೆ ಆ ಕೆಲಸ ಮಾಡೋದಂತ. But one thing is, everybody has seen the trailer or a song. They've never told that this is a little old film. It is all new film. It's like that's what I trusted him because ಸಿನಿಮಾ ಓಲ್ಡ್ ನ್ಯೂ ಬರಲ್ಲ. ಮೊನ್ನೆ 15 ವರ್ಷ ಮುಂದೆ ಇವೊಂದು ವಿಷಾದ ಒಂದು ಪಿಕ್ಚರ್ ಇಟ್ಟಿದ್ದು ದೊಡ್ಡಿಟ್ಟು ಸೇತು ಅದು ಸುದ್ದಿ ಮಾಡಿ ಹುಚ್ಚ ಸಿನಿಮಾ 6 ವರ್ಷ ಬಾಕ್ಸಲ್ಲಿತ್ತು, ರಿಲೀಸ್ ಮಾಡಿ ದೊಡ್ಡಿಟ್ಟು. ಸಿನಿಮಾಗೆ ಅದು ಬರಲ್ಲ, ಕಂಟೆಂಟ್ ಚೆನ್ನಾಗಿದೆಯಾ, ನಾಳೆ ಬೆಳಿಗ್ಗೆ ದೊಡ್ಡಿಟ್ಟು. ಇವತ್ತು ಯಾವುದೋ ಒಂದು ಹಿಂದಿ ಸಿನಿಮಾ 7th ತಾರೀಕು ಅದು ರಿಲೀಸ್ ಮಾಡಿ ಎಷ್ಟೋ ವರ್ಷ ನಿನ್ನೆ ಹೋದ್ವಾರ ದೊಡ್ಡಿಟ್ಟು. ಮನೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು, ಅವ್ರು ಖುಷಿ ಆಗಬೇಕು. ಆಮೇಲೆ ಈ ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಪ್ರತಿಯೊಬ್ಬರ ಮನಸ್ಸಲ್ಲೂ ನಾಟುವಂಥ ಸಿನಿಮಾ, ಫೀಲ್ ಆಗೋ ಸಿನಿಮಾ. ಇದು ನನ್ನ ಜೀವನದಲ್ಲಿ ಲವ್ ಮಾಡದೇ ಇರೋ ಯಾವ ವ್ಯಕ್ತಿನೂ ಇಲ್ಲ. 90% ಲವ್ ಮಾಡದೇ ಇರೋ ವ್ಯಕ್ತಿ ಇಲ್ಲಕ್ಕೆ ಸಾಧ್ಯನೇ ಇರಲ್ಲ. ಯಾವ ರೀತಿ ಮಾಡಿರ್ತಾನೆ, ಯಾವ ರೀತಿ ಸಕ್ಸಸ್ ಆಗಿರುತ್ತೆ, ಯಾವ ರೀತಿ ಲವ್ ಮಾಡಿದ್ರೆ ಜೀವನದಲ್ಲಿ ಸಕ್ಸಸ್ ಇರ್ತಾರೆ, ಸಕ್ಸಸ್ ಇಲ್ಲ ತಂದೆ ತಾಯಿ ಇಬ್ಬರು ಎಷ್ಟು ಜನ ಸಕ್ಸಸ್ ಇರ್ತಾರೆ ಅಂತ ಈ ಸಿನಿಮಾದಲ್ಲಿ ನೋಡ್ಬೋದು, ತಿಳ್ಕೊಬೋದು. ಯೂತ್ ಅಂತೂ ಕಂಪಲ್ಸರಿ ಈ ಸಿನಿಮಾ ಮಿಸ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ಮಾಡಲೇಬಾರ್ದು. ಮಾಡಿದ್ರೆ ಅವ್ರು ಮಿಸ್ಸು, ನಮಗೆ ದುಡ್ಡೇನು ಮಿಸ್ ಆಗಲ್ಲ, ನಮ್ಗೆ ಇನ್ನೊಂದು ಸಂಪಾದನೆ ಮಾಡ್ತೀವಿ. ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊತಾರೆ ಅಂತ ಹೇಳ್ತೀನಿ.